ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಬಂದಿರೋ ವಿಷಯ ಏನು ಅಂದರೆ, ವಿಡಿಯೋ ಮಾಡ್ತಾ ಇರೋದು ಏನು ಅಂತಂದರೆ, ನಾನು ಈ ಒಂದು ಸ್ವಲ್ಪ ದಿವಸದಿಂದ ಒಂದು ವಿಡಿಯೋ ಹಾಕಿದ್ದೆ ಯೂಟ್ಯೂಬರ್ಸ್ ಬಗ್ಗೆ. ಅದನ್ನೇ ಸ್ವಲ್ಪ ಅದೇ ಥರದ್ದು ವಿಡಿಯೋನ ಹಾಕ್ತಾಯಿದ್ದೀನಿ, ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅನ್ಕೋಬೋದು. ನಾವು ಯೂಟ್ಯೂಬಿಗೆ ಬಂದ್ವಿ ಅಲ್ವಾ, ಯೂಟ್ಯೂಬರ್ಸು ಆಗಿ ನಾವು ತುಂಬ ಏನಾದರೂ ಅಚೀವ್ ಮಾಡಬೇಕು, ಯೂಟ್ಯೂಬಲ್ಲಿ ಏನಾದರೂ ಸಾಧಿಸಬೇಕು ಅಂತ ಬಂದಿದ್ದೀವಿ ಅಂತ ಇಟ್ಕೊಳ್ಳಿ. ನಾವು ಎಷ್ಟೆಲ್ಲ ಅಂದರೆ ನಮ್ಮ ಲೈಫಿಂದ ಮೊದಲಿನ ಒಂದು ಮಾಡ್ತಿರೋ ಕೆಲಸಗಳನ್ನೆಲ್ಲ ಎಷ್ಟೆಲ್ಲ ನಾವು ಮಿಸ್ ಮಾಡ್ಕೋತಾ ಇದ್ದೀವಿ ಅಂತ ಅನಿಸುತ್ತಾ ನಿಮಗೆ? ನನ್ನ ಜೊತೆಲಂತೂ ಹಂಗಾಗಿದೆ. ನಾನು ಹೇಳ್ತೀನಿ ಏನೇನಂತ, ನಿಮಗೂ ಹಾಗೆ ಆಗಿದೆಯಾ ಅಂತ ನೀವು ಹೇಳಿ. ಮತ್ತು ನಾವು ಏನೆಲ್ಲ ಮಿಸ್ ಮಾಡ್ಕೋತಾ ಇದ್ವಿ, ತುಂಬಾ ನಮ್ಮ ಲೈಫಲ್ಲಿ ಮೊದಲೇ ಹೆಂಗಿತ್ತು, ಈಗ ಹೆಂಗೆ ಇಡ್ತಾ ಇದೆ ಯೂಟ್ಯೂಬಿಗೆ ಬಂದಮೇಲೆ ಅಂತ ನಾನು ಹೇಳ್ತೀನಿ. ಫ್ರೆಂಡ್ಸ್, ನಾನು ಅದೇ ಕಿಚನಿಂದು ಅವಾಗ ಅಡುಗೆ ಮಾಡೋದ್ರ ಬಗ್ಗೆ ಎಲ್ಲ ಹೇಳಿದೆ ಅಲ್ವಾ. ಅಡುಗೆ ಮಾಡ್ತೀವಿ, ಅದು ವ್ಯೂಸ್ ಬರಲ್ಲ, ಅದೆಲ್ಲ ಆಯಿತು. ನೆಕ್ಸ್ಟ್ ಏನೋ ಒಂದು ಬ್ಲಾಗ್ ಮಾಡ್ತೀವಿ, ಅಥವಾ ಟ್ರಾವೆಲ್ ವಿಡಿಯೋ ಹಾಕ್ತೀವಿ, ಅಥವಾ ಯಾವುದೋ ಟಿಪ್ಸ್ ಕೊಡ್ತೀವಿ, ಹೆಲ್ತ್ ಟಿಪ್ಸು, ಯಾವುದಾದ್ರೂ ಒಂದು ನಾವೇನಾದರೂ ಮಾಡ್ತೀವಿ, ಬ್ಯೂಟಿ ಟಿಪ್ಸ್ ಈ ಥರ ಎಲ್ಲ ಮಾಡ್ತೀವಿ ಅಂತ ಯಾವುದೇ ಒಂದು ಯೂಟ್ಯೂಬಲ್ಲಿ ಒಟ್ಟು ಒಂದೇನೋ ವಿಡಿಯೋ ಮಾಡೋಣ ಅಂತ ನಾವು ಯೂಟ್ಯೂಬಿಗೆ ಬಂದ್ವಿ ಅಲ್ವಾ. ಆಮೇಲೆ 1 ವರ್ಷ ಆಯಿತು, 2 ಇಯರ್ಸ್ ಆಯಿತು ಅಂದರೆ ನಮ್ಮದು ವಿಡಿಯೋ ರನ್ ಆಗ್ತಿಲ್ಲ. ಅದು ನಾವು ಬೇಜಾರಿದ್ರೂ ನಾವು ಬಿಡಲ್ಲ. ಆದರೆ ಇದಕ್ಕಿಂತನೂ ಮೊದಲು ನಾವು ಹೇಗಿದ್ವಿ, ನಮ್ಮ ಲೈಫ್ ಹೇಗಿತ್ತು ಅಂತ ನೋಡೋಣ. ನಂದೇ ಒಂದು ತೊಗೊಳ್ತೀನಿ, ನಾನು ಬೇರೆಯವ್ರದ್ದು ಏನು ಹೇಳಲ್ಲ. ನನ್ನ ಲೈಫಲ್ಲಿ ಏನು ಆಗ್ತಿತ್ತು ಮೊದಲು ಅಂತ ನಾನು ಹೇಳ್ತೀನಿ. ಫಸ್ಟ್ ನಾನು ನಾರ್ಮಲಾಗಿ ಚೆನ್ನಾಗಿ ಎಲ್ಲರ ಜೊತೆನೂ ಮಾತಾಡ್ಕೊಂಡಿರ್ತೀವಿ. ಅಂದರೆ ನಾವಿಲ್ಲಿ ಈ ಗುಜರಾತಿಗೆ ಬಂದು 2.5-3 ವರ್ಷ ಆಗಲಿ, 3 ವರ್ಷ ಆಗ್ತಾ ಇದೆ, 3 ವರ್ಷ ಇನ್ನೂ ಆಗಿಲ್ಲ. ಅಂದರೆ ನಮ್ಮ ಅಕ್ಕಪಕ್ಕದವರೆಲ್ಲ ತುಂಬ ಚೆನ್ನಾಗಿ ಮಾತಾಡ್ತಿದ್ರು. ನಾವು ಅವ್ರ ಹತ್ರ ಎಲ್ಲ ಭಾಳ ಚೆನ್ನಾಗಿ ಮಾತಾಡಿಕೊಂಡು ಸ್ವಲ್ಪ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಆಮೇಲೆ ಎಲ್ಲಕ್ಕಿಂತ ಮೇನ್ ಇನ್ನೊಂದು ಮಿಸ್ ಮಾಡ್ಕೊಳ್ತಾ ಇದ್ದೀನಿ, ನೀವು ತುಂಬ ಮಿಸ್ ಮಾಡ್ಕೊಳ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಭಾಳಷ್ಟು ಜನ, ಎಲ್ಲರೂ ಅಂತ ಹೇಳಲ್ಲ, ಕೆಲವೊಬ್ಬರಾದರೂ ಅದರಲ್ಲಿ ಒಬ್ರೊಬ್ರು ಒಂದು 10 ಜನರಲ್ಲಿ ಒಂದು 3-4 ಜನ ಆದರೂ ಇಂಥದ್ದು ಎದುರಿಸ್ತಾ ಇದ್ದೀರಾ, ಫೇಸ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಏನಪ್ಪ ಅಂತಂದರೆ, ನಾವು ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀವಿ ಅಲ್ವಾ. ಎಲ್ಲರ ಮನೇಲಿ ಹೀಗೆ ಒಬ್ಬರು ಮೊನಟೈಸಿಗೋಸ್ಕರ ಲೈವ್ ಮಾಡ್ತಾರೆ, ಇಲ್ಲ ವಿಡಿಯೋ ಡೈಲಿ ಏನಾದರೂ ವಿಡಿಯೋ ಹಾಕಬೇಕು ಅಂತ ವಿಡಿಯೋ ಹಾಕ್ತೀವಿ. ಎಲ್ಲಕ್ಕಿಂತ ಬೇರೆಯವ್ರ ವಿಡಿಯೋನು ನಾವು ನೋಡೋದಿರುತ್ತೆ ಅಲ್ವಾ. ಈ ಥರ ಮಾಡುವಾಗ ನನ್ನ ಪರ್ಸ್ನಲ್ ಲೈಫಲ್ಲಿ ನಾನು ಹೇಳ್ತೀನಿ, ನನ್ನ ಫ್ರೆಂಡ್ಸ್ ಒಂದು 2-3 ಜನ ಕ್ಲೋಸ್ ಫ್ರೆಂಡ್ಸ್ ಇದ್ದರು. ಅವ್ರ ಹತ್ರ ಮೊದಲು ವೀಕ್ಲಿ ಒಮ್ಮೆನೋ ಇಲ್ಲ 2 ವೀಕಿಗೆ ಅಂದರೆ ಒಂದು 15 ದಿನಕ್ಕಾದರೂ ನಾನು ಒಂದ್ಸರಿ ಆದರೂ ಫೋನಲ್ಲಿ ಮಾತಾಡ್ತಿದ್ದೆ. ಅವ್ರು ಮಾತಾಡ್ತಿದ್ರು, ಕಾಲ್ ಮಾಡ್ತಿದ್ರು, ಇಲ್ಲ ನಾನು ಅವ್ರಿಗೆ ಕಾಲ್ ಮಾಡ್ತಿದ್ದೆ. ಟೋಟಲ್ ಆಗಿ ನಾನು ಮಾತಾಡ್ತಿದ್ದೆ. ಅಥವಾ ನಮ್ಮ ರಿಲೇಟಿವ್ಸು ತುಂಬ, ನಮ್ಮ ಮನೆಯವರು, ಫ್ಯಾಮಿಲಿ ಏನು ಇರ್ತಾರಲ್ವ, ಮನೆ ಅಂದರೆ ನಾವು ಎಷ್ಟು ದೂರ ಇದ್ದೀವಿ ಅಂದ ಕೂಡಲೇ ಅಟ್ಲೀಸ್ಟ್ ನಮ್ಮ ಅಮ್ಮನ ಮನೆ ಕಡೆ ಅಥವಾ ಗಂಡನ ಮನೆ ಕಡೆ ಎಲ್ಲ ಕಡೆನೂ ವಾರಕ್ಕೊಂದು ಸರಿ ಆದರೂ ನಾನು ಫೋನಲ್ಲಿ ಮಾತಾಡೋದು ಇದ್ದೇ ಇರ್ತಿತ್ತು. ಕೆಲವೊಂದು ಸರಿ 2 ಡೇಸ್ಗೆ 3 ಡೇಸ್ಗೆ ಕೆಲವೊಂದು ಇದು ಬಂತು ಅಂದರೆ, ಸಂದರ್ಭ ಅಂದರೆ ಏನಾದರೂ ಬಂತು ಅಂದರೆ ಸಮ್ಟೈಮ್ಸ್ ನಾನು ಡೈಲಿನೂ ಮಾತಾಡ್ತಿದ್ದೆ. ಅಂದರೆ ಪ್ರತಿದಿನ ಕಾಲ್ ಮಾಡಿ ಬೆಳಗ್ಗೆನ ಹೊತ್ತು ಒಂದ್ಸರಿ ನಾನು ಮಾತಾಡ್ತಿತ್ತು. ಅದರಲ್ಲೂ ನನ್ನ ಫ್ರೆಂಡ್ಸ್ ಜೊತೆ ಅಂತೂ ಆಲ್ಮೋಸ್ಟ್ ನಾನು ಒಂದು ವಾರಕ್ಕೊಮ್ಮೆ ಆದರೂ ಫೋನಲ್ಲಿ ಮಾತಾಡ್ತಿದ್ದೆ. ಬಟ್ ಈಗ ಎಷ್ಟು ಇದಾಗ್ಬಿಟ್ಟಿದೆ ಅಂದರೆ, ಫೋನ್ ಮಾಡೋದಿರಲಿ, ಒಂದು ಮೆಸೇಜ್ ಹಾಕೋಕ್ಕೂ ಟೈಮ್ ಇರಲ್ಲ ನಮಗೆ. ಇಡೀ ದಿನ ನಾವು ಯೂಟ್ಯೂಬಲ್ಲಿ ಏನು ಮಾಡೋದು, ಏನು ಹಾಕಲಿ ಅಂತ ಅದರ ಯೋಚನೆಯಲ್ಲಿ ಇರ್ತೀವಿ. ಬೇರೆಯವ್ರ ವಿಡಿಯೋ ನೋಡೋದ್ರಲ್ಲಿ ನಾವು ಬ್ಯುಸಿ ಇರ್ತೀವಿ. ಆಮೇಲೆ ಲೈವ್ ಮಾಡ್ತೀವಿ ಅಂದರೆ ಲೈವ್ ಮಾಡೋದ್ರಲ್ಲಿ ಬ್ಯುಸಿ ಇರ್ತೀವಿ. ಬೇರೆಯವ್ರ ಲೈವಿಗೆ ಹೋಗೋದಂತೂ ಅದು ಒಂದು ಬ್ಯುಸಿ ಇರ್ತೀವಿ. ಹೀಗೆ ಅಂದ್ಕೊಂಡು ನಾವು ಯೂಟ್ಯೂಬಲ್ಲಿ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀವಿ ಅಲ್ವಾ. ಫ್ರೆಂಡ್ಸ್ ಜೊತೆ ಮಾತಾಡೋಕ್ಕೆ ಟೈಮ್ ಆಗಲ್ಲ. ನಾನಂತೂ ಆಲ್ಮೋಸ್ಟ್ ನನಗೆ ನೆನಪಿದ್ದ ಹಾಗೆ 2 ಮಂತ್ಸ್ ಆಗುತ್ತೆ, 1-2 ತಿಂಗಳಾದರೂ ನನಗೆ ಫೋನಲ್ಲಿ ಮಾತಾಡೋಕ್ಕಾಗಲ್ಲ. ಎಷ್ಟೆಲ್ಲ ಮಾತಾಡ್ತಿದ್ದೆ ಮೊದಲು, ಗಂಟೆಗಟ್ಟಲೆ ನಾವು ಮಾತಾಡ್ತಿದ್ವಿ ಫ್ರೀಯಾಗಿ, ಎಷ್ಟು ಚೆನ್ನಾಗಿ. ಈಗ ಎಲ್ಲಿ ಹೋಯ್ತು ಆ ದಿನಗಳು ಅಂತ ಒಂದೊಂದ್ಸರಿ ತುಂಬ ಮಿಸ್ ಮಾಡ್ಕೊಳ್ತೀನಿ. ಒಂದೊಂದು ಸರಿ ಫೋನ್ ಮಾಡ್ತೀನಿ, ಗಂಟೆ ನಾನು ಮಾತಾಡ್ತೀನಿ ಈಗಲೂ. ಅಂದರೆ 1 ತಿಂಗಳ, 1.5 ತಿಂಗಳ ಅಥವಾ 2 ತಿಂಗಳಿಗೆ ಒಂದ್ಸರಿ. ಆದರೂ ಅವ್ರು ಹೇಳ್ತಾರೆ, ಏನಪ್ಪ ನೀನು ತುಂಬ ಬ್ಯುಸಿ ಆಗಿಬಿಟ್ಟಿದ್ಯಾ ಯೂಟ್ಯೂಬಲ್ಲಿ, ನಮ್ಮನ್ನೆಲ್ಲ ಮರ್ತು ಬಿಟ್ಟಿದ್ಯಾ ಅನಿಸುತ್ತೆ, ಎಷ್ಟೋ ದಿನ ಆದಮೇಲೆ ಒಂದೊಂದು ಸರಿ ಫೋನ್ ಮಾಡ್ತೀಯಲ್ಲ, ಮೊದಲಾದ್ರೆ ಎಷ್ಟು ಫೋನಲ್ಲಿ ಮಾತಾಡ್ತಿದ್ವಿ ಅಂತ ಅವ್ರು ಹೇಳ್ತಾರೆ. ತುಂಬ ಒಂಥರ ಬೇಜಾರನೂ ಆಗುತ್ತೆ, ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ಅನಿಸುತ್ತೆ. ಯಾಕೆಂದರೆ ಅವರು ಹಾಗೆ ನಮಗೆ ಫೋನ್ ಮಾಡಲಿಕ್ಕೆ ಯೋಚನೆ ಮಾಡ್ತಾರೆ, ನೀನು ಬ್ಯುಸಿ ಇರ್ತೀಯಲ್ವ ಯೂಟ್ಯೂಬಲ್ಲಿ, ಅದಕ್ಕೆ ನಾನು
ನಿನಗೆ ಫೋನ್ ಮಾಡೋದೇ ಕಡಿಮೆ ಮಾಡಿದ್ದೀನಿ ಅಂತ ಅಂತಾರೆ. ಒಂದೊಂದ್ಸರಿ ಬೇಜಾರಾಗುತ್ತೆ, ಅಯ್ಯೋ ನಾವು ಎಷ್ಟು ನಾವು ಇದು ಮಾಡ್ತೀವಲ್ವ, ಅವ್ರನ್ನ ನಾವು ಕಳ್ಕೊತಾ ಇದ್ದೀವೇನೋ ಅಂತ ಅನಿಸುತ್ತೆ. ತುಂಬ ಸರಿ ಆ ಥರ ನನಗಂತೂ ಆಗಿದೆ, ನಿಮಗೂ ಆಗಿದೆ ಅಂದ್ಕೊಂಡಿದ್ದೀನಿ. ಇನ್ನೊಂದು ವಿಷಯ, ಆಮೇಲೆ ಫ್ಯಾಮಿಲಿ ಜೊತೆನೂ ಹೀಗೆ, ಫ್ರೆಂಡ್ಸ್ ಜೊತೆನೂ ಹೀಗೆ. ಅವರು ಫೋನ್ ಮಾಡಲ್ಲ, ಬ್ಯುಸಿ ಇರ್ತೀರಾ, ನೀವು ಬ್ಯುಸಿ ಇರ್ತೀಯಾ ಅಂತ ಹೇಳಿ ಅವರು ಜಾಸ್ತಿ ಫೋನ್ ಮಾಡಲ್ಲ. ನಾವು ಅಷ್ಟೇ, ಯಾವಾದರೂ ಮಾಡಿದರೂ ಅಷ್ಟೇ ಮೊದಲಿನ ಥರ ಗಂಟೆಗಟ್ಟಲೆ ಮಾತಾಡೋಕ್ಕಾಗಲ್ಲ. ಒಂದು 10 ನಿಮಿಷ 15 ನಿಮಿಷಕ್ಕೆ ಫೋನ್ ಇಟ್ಬಿಡ್ತೀವಿ. ಏನೋ ಕೆಲಸ ಇದೆ, ಅದಿದೆ, ಈ ವಿಡಿಯೋ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದೀವಿ. ನಾನಂತೂ ಹಾಗೆ ಆಗಿಬಿಟ್ಟಿದ್ದೀನಿ. ತುಂಬ ಆ ದಿನಗಳು ಇನ್ನು ಯಾವಾಗ ಬರುತ್ತೋ ಗೊತ್ತಿಲ್ಲ. ಅದಾದಮೇಲೆ ಇನ್ನು ನಾನು ಏನೋ ಒಂದು ಸಣ್ಣದಾಗಿ ನಂದು ಏನಾದರೂ ಮಾಡ್ತಿದ್ದೆ, ಅಂದರೆ ನಾನು ಬಟ್ಟೆ ಸ್ಟಿಚಿಂಗ್ ಮಾಡ್ತಿದ್ದೆ. ಅದು ನೋಡಿ ಈಗ ಯೂಟ್ಯೂಬಿಗೆ ಬಂದ ಮೇಲೆ ನಾನು ಬಟ್ಟೆ ಸ್ಟಿಚಿಂಗ್ ಮಾಡೋದೇ ಬಿಟ್ಬಿಟ್ಟೆ. ತುಂಬ ಬಟ್ಟೆಗಳು ಬರ್ತಿದ್ವು ನನಗೆ. ಮಂತ್ಲಿ ಏನಿಲ್ಲ ಅಂದರೂ ಒಂದು ನನ್ನ ಖರ್ಚಿಗಾಗೋಷ್ಟು, ನಾನೇನು ಸಿಕ್ಕಾಪಟ್ಟೆ ದುಡ್ಡು ಬೇಕು, ದುಡ್ಡಿಗಾಗಿ ನಾನು ಮಾಡ್ತಿದ್ದೆ ಅಂತಲ್ಲ, ಏನೋ ಟೈಮ್ ಪಾಸಿಗೆ ನನ್ನ ಹಾಬಿ, ಒಂದು ಫ್ಯಾಷನ್ ಅಂತ ನಾನು ಮಾಡ್ತಿದ್ದೆ. ನನ್ನ ಪ್ಯಾಷನ್ ಒಂದು ಇತ್ತು, ಹೊಲಿಗೆ. ನಾನು ಸ್ವಲ್ಪ ಟೇಲರಿಂಗ್ ಕಲ್ತಿದ್ದೆ, ನನಗಿಷ್ಟ ಆಗ್ತಿತ್ತು, ನಾನು ಮಾಡ್ತಿದ್ದೆ, ಬಟ್ಟೆ ಹೊಲಿತಾ ಇರ್ತಿದ್ದೆ. ತುಂಬ ಜನ ಬರ್ತಿದ್ರು ಕೂಡ. ಆದರೆ ಯಾರಿಗೂ ನನ್ನ ಬಟ್ಟೆ ಹೊಲಿಯಲ್ಲ ಆಗಲ್ಲ ಅಂತ ಹೇಳಿ ಅವ್ರನ್ನ ಯಾರನ್ನ ಬಟ್ಟೆನೂ ತೊಗೊಳಲ್ಲ. ಮೊದಲು ತುಂಬ ಬಟ್ಟೆ ಹೊಲಿತಾರೆ ಅಂತ ಕೂಡಲೇ ಇಲ್ಲಿ ಬಹಳ ಜನ ಬರ್ತಿದ್ರು. ಮಿನಿಮಮ್ ನಾನು 4,000 to 5,000 ಆರಾಮಾಗಿ ಪ್ರತಿ ತಿಂಗಳು ನಾನು ಅರ್ನ್ ಮಾಡ್ಬೋದಿತ್ತು, ನಾನು ಚೆನ್ನಾಗಿ ಮಾಡಿದರೆ. ಅಂದರೆ ಡೈಲಿ ಒಂದು ಬ್ಲೌಸು ಅಥವಾ ಒಂದು ಡ್ರೆಸ್ 2 ದಿನಕ್ಕೆ ಒಂದು ಹೊಲಿದ್ರೂ ನಂದು ಇನ್ಕಮ್ ಆಗ್ತಿತ್ತು. ಆ ಥರ ನಾನು ಮಾಡ್ಬೋದಿತ್ತು. ಬಟ್ ನಾನು ಯೂಟ್ಯೂಬಿಗೆ ಬಂದ ಮೇಲೆ ಅದನ್ನು ನಾನು ಬಿಟ್ಬಿಟ್ಟೆ. ಅಂದರೆ ನಮಗೆ ಟೈಮೇ ಸಿಗಲ್ಲ. ಇನ್ನೂ ಹೆಚ್ಚಾಗಿ ನಮ್ಗೆ ಯೂಟ್ಯೂಬಲ್ಲೇ ಒಂಥರ ಇಂಟ್ರೆಸ್ಟ್ ಜಾಸ್ತಿ ಅಲ್ವಾ. ಇದರಲ್ಲಿ ಇನ್ಕಮ್ ಯಾವಾಗ ಬರುತ್ತೋ, ಅರ್ನಿಂಗ್ ಯಾವಾಗ ಆಗುತ್ತೋ ಅದಂತೂ ಗೊತ್ತಿಲ್ಲ. ಬಟ್ ಏನೋ ಇದರಲ್ಲಿ ಬಂದುಬಿಟ್ಟಿದ್ದೀವಿ, ಏನಾದರೂ ಸಾಧಿಸೋಣ ಅಂತ ನಾವು ಒಂದು ಯೋಚನೆ ಮಾಡ್ಕೊಂಡು ಬರ್ತೀವಿ. ನಂದು ಸೇಮ್ ಹಾಗೆ ಆಯಿತು. ನಾನು ಟೇಲರಿಂಗನ್ನು ಬಿಟ್ಬಿಟ್ಟೆ. ಎಷ್ಟೋ ಜನ ಈ ಥರ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ಕೆಲವೊಬ್ರು ಟ್ಯೂಷನ್ ಹೇಳ್ತಾರೆ, ಟ್ಯೂಷನ್ನು ಅವ್ರ ಪ್ರಯಾರಿಟಿ ಆಗಿರುತ್ತೆ. ಅಂದರೆ ಒಂದು ಈವ್ನಿಂಗ್ ಟೈಮ್ ಖಾಲಿ ಹೌಸ್ ವೈಫ್ ಆದಮೇಲೆ ಏನಾದರೂ ಮಾಡೋಣ, ಚೆನ್ನಾಗಿ ಕಲ್ತಿರ್ತಾರೆ, ಅದನ್ನು ಉಪಯೋಗ ಮಾಡ್ಕೊಳ್ಳೋಣ, ಸದುಪಯೋಗ ಮಾಡ್ಕೊಳ್ಳೋಣ ಅಂತ ಯುಟಿಲೈಸ್ ಮಾಡ್ಕೊಳ್ಳೋಕ್ಕೆ ಅಂತ 1 hour 2 hour ಟ್ಯೂಷನ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಅರ್ನ್ ಮಾಡ್ತಿರ್ತಾರೆ ಚೆನ್ನಾಗಿ. ಬಟ್ ಅದನ್ನು ಬಿಡ್ತಾರೆ, ಯಾಕೆಂದರೆ ಅವ್ರಿಗೆ ಯೂಟ್ಯೂಬಲ್ಲೇ ಟೈಮ್ ಸಿಗಲ್ಲ. ಇಷ್ಟೆಲ್ಲ ಇಡೀ ದಿನ ಯೂಟ್ಯೂಬಲ್ಲಿ ವೀಡಿಯೋ ಹಾಕೋದು, ಬೇರೆಯವ್ರ ವೀಡಿಯೋ ನೋಡೋದು, ಅದನ್ನು ಒಂದು ವೀಡಿಯೋ ಮಾಡ್ತೀವಿ ಅಂದರೆ ಎಷ್ಟೆಲ್ಲ ಆಗುತ್ತೆ. ಥಂಬ್ನೇಲ್ ಮಾಡಬೇಕು, ಆಮೇಲೆ ಟೈಟಲ್ ಹಾಕಬೇಕು, ಆಮೇಲೆ ವೀಡಿಯೋ ಎಡಿಟಿಂಗ್ ಮಾಡಬೇಕು, ವಾಯ್ಸ್ ಓವರ್ ಕೊಡಬೇಕು, ತುಂಬಾ ಇರುತ್ತೆ ಅಲ್ವಾ. ನಾವು ಅದು ಯೂಟ್ಯೂಬಲ್ಲಿ ಬಂದವ್ರಿಗೆ ಗೊತ್ತು ಅದು ಹೆಂಗೆ ಎಷ್ಟು ಕೆಲಸ ಆಗುತ್ತೆ ಅಂತ. ತುಂಬ ಡಿಫಿಕಲ್ಟ್ ಆಗುತ್ತೆ. ಅಷ್ಟೆಲ್ಲ ಆದಮೇಲೆ ವ್ಯೂಸ್ ಬರುತ್ತೋ ಇಲ್ವೋ ಅದೊಂದು ಚಿಂತೆ, ಯಾವ ಟೈಮಿಗೆ ಅಪ್ಲೋಡ್ ಮಾಡಬೇಕು ಅದು ಒಂದು ದೊಡ್ಡ ಪ್ರಾಬ್ಲಮ್ಮು. ಹೀಗೆಲ್ಲ ಮಾಡಿದಾಗ ಎಷ್ಟೋ ಜನ ಅದೇ ಟ್ಯೂಷನ್ನು ಏನೇನಾದರೂ ಒಂದು ಈ ಥರದ್ದು ತಮ್ಮದು ಹಾಬಿನ ಅಥವಾ ಇದು ತಮ್ಮದು ಒಂದು ವರ್ಕನ್ನು ಬಿಟ್ಟಿರ್ತಾರೆ. ಬಹಳ ಜನ ಈ ಥರನೂ ಮಾಡಿಕೊಂಡು ಯೂಟ್ಯೂಬಿಗೆ ಅಂತ ಬಂದಿದ್ದಾರೆ. ಇಷ್ಟೆಲ್ಲ ಮಾಡಿದಾಗ ನಾವು ಏನಾದರೂ ಒಂದು ಸಾಧಿಸಬೇಕು ಆಗುತ್ತೆ ಅಂತ ಒಂದು ಹೋಪ್ ಇಟ್ಕೊಳ್ಳೋಣ. ಫಿಂಗರ್ ಕ್ರಾಸ್ ಅಂತ ಹೇಳ್ತಾರಲ್ಲ, ಹಂಗೆ ಮಾಡ್ಕೋಬೇಕು. ಯೂಟ್ಯೂಬಲ್ಲಿ ಏನಾದರೂ ಒಂದು ನಾವು ಸಾಧಿಸಲೇಬೇಕು ಅಂತ ಫಿಂಗರ್ ಕ್ರಾಸ್ ಇಟ್ಕೊಂಡು ಬಂದಿರ್ತೀವಿ. ಆಮೇಲೆ ಮೊದಲು ಖುಷಿಗೆ ಅಂತ ಬರ್ತೀವಿ, ಆಮೇಲೆ ಸ್ವಲ್ಪ ಅದರದ್ದು ಏನೋ ಕ್ರೇಜ್ ಜಾಸ್ತಿ ಆಗುತ್ತೆ ಯೂಟ್ಯೂಬಲ್ಲಿ. ಅಷ್ಟು ಸುಲಭ ಅಲ್ಲ, ತಿಳ್ಕೊಂಡಷ್ಟು ಈಸಿ ಅಲ್ಲ, ಅದು ತುಂಬ ಕಷ್ಟ ಆಗುತ್ತೆ. ಅದಕ್ಕಾಗಿ ನಾವು ಏನು ಹುಡುಕೋದು, ಏನು ಮಾಡೋದು ಅಂತ ಯೋಚನೆ ಮಾಡೋದ್ರಲ್ಲೇ ಆಗ್ಬಿಡುತ್ತೆ. ಅದಾದಮೇಲೆ ಎಷ್ಟೋ ಸರಿ ಮನೆ ಜನರ ಅಗೇನ್ಸ್ಟ್ ಕೂಡ ಹೋಗಬೇಕಾಗುತ್ತೆ. ಅಂದರೆ ಮನೆಯವ್ರಿಗೆ ಇಷ್ಟ ಇರಲ್ಲ, ಏನು ಅದೊಂದು ವಿಡಿಯೋ ಮಾಡೋದು ಅಥವಾ ಯೂಟ್ಯೂಬ್ ಮಾಡ್ತೀಯಾ, ಅದರಲ್ಲಿ ಏನು ಅರ್ನ್ ಆಗುತ್ತೆ ಅಂತ ತುಂಬ ಕೆಲವೊಂದು ಸರಿ ಅವರು ಹೇಳೋದೇ ಇರುತ್ತೆ. ಮನೆಯವ್ರಿಗೂ ಇಷ್ಟ ಆಗಲ್ಲ, ಏನು ಯಾವಾಗ ನೋಡಿದ್ರು ಮೊಬೈಲ್ ಹಿಡ್ಕೊಂಡೇ ಇರೋದು ಅಂತ. ಯಾಕೆಂದರೆ ಮನೆಯವ್ರಿಗೆ ಸಹ ನಾವು ಟೈಮ್ ಕೊಡೋಕ್ಕಾಗಲ್ಲ. ಈಗ ನಾವು ವೀಡಿಯೋ ಹಾಕೋದಕ್ಕೆ, ಬೇರೆಯವ್ರ ವೀಡಿಯೋ ನೋಡೋದಕ್ಕೆ ದಿನ ಇಡೀ ಬ್ಯುಸಿ ಇರ್ತೀವಲ್ವ. ಮನೆಯವರು ಇದ್ದಾಗಲೂ ಕೂಡ ಮಕ್ಕಳ ಜೊತೆ ಅಥವಾ ಫ್ಯಾಮಿಲಿ ಜೊತೆ ಮೊದಲು ಹೆಂಗಿರ್ತೀವಿ ಅಷ್ಟು ಕೆಲವೊಂದು ಸರಿ ನಮ್ಮದು ಪರ್ಸ್ನಲ್ ಸ್ಪೇಸ್ ಅಥವಾ ಪ್ರೈವೇಸಿ ಅನ್ನೋದೇ ನಮ್ಮದು ಮೊದಲಿನ ಥರ ಇಲ್ಲ ಅಂತ ಅನಿಸ್ತಾ ಇದೆ. ಹಾಗಂತ ನಾವು ನಮ್ಮ ಪರ್ಸ್ನಲ್ ಲೈಫನ್ನು ಹಾಳು ಮಾಡ್ಕೊಂಡಿದ್ದೀವಿ ಅಂತಲ್ಲ. ಆದರೆ ಮೊದಲೇ ಹೆಂಗೆ ನಾವು ತುಂಬ ಫ್ರೀ, ಯಾವಾಗ ಬೇಕೋ ಆವಾಗ ಏನಾದರೂ ಒಂದು ಎಲ್ಲಾದರೂ ಹೊರಗಡೆ ಹೋಗೋಣ ಅಥವಾ ಏನಾದರೂ ತಿನ್ನೋಣ, ಏನಾದರೂ ಮಾಡೋಣ, ಇಲ್ಲ ಯಾವಾಗ ಮಲ್ಕೊಳ್ಳೋಣ, ಹೀಗಿಲ್ಲ. ಈಗ ಇಡೀ ದಿನ ಯೂಟ್ಯೂಬ್ ತಲೆಯಲ್ಲೇ ತಿರುಗ್ತಾ ಇರ್ತೀವಿ. ನಮಗೆ ಇವತ್ತು ಏನು ಮಾಡೋದು, ಈಗೇನು ಮಾಡೋದು, ಏನು ವೀಡಿಯೋ ಹಾಕೋದು, ಅದು ಇದು ಅಂತ ಹೀಗೆ ನಾವು ಯೋಚನೆ ಮಾಡೋದ್ರಲ್ಲೇ ಅಂದರೆ ಇರುತ್ತೆ ಅಲ್ವಾ. ಸಣ್ಣ ಮಕ್ಕಳಿದ್ದವ್ರು ನೋಡಿ, ಅವ್ರು ಹೆಂಗೆ ಮಾಡ್ತಿರ್ಬೋದು ಅದನ್ನು ಮಕ್ಕಳನ್ನೂ ನೋಡಿಕೊಂಡು ಯೂಟ್ಯೂಬಲ್ಲೂ ಮಾಡೋದಂದ್ರೆ ಕಡಿಮೆ ಮಾತಲ್ಲ. ನಮಗೂ ಅಷ್ಟೇ, ಮಕ್ಕಳು ದೊಡ್ಡವರು ಇರ್ತಾರೆ ಅಂದಮೇಲೆ ಅವರು ಸ್ಕೂಲಿಗೆ ಹೋಗೋದು, ಕಾಲೇಜಿಗೆ ಹೋಗೋದು ಅಥವಾ
ಅವ್ರಿಗೆ ಊಟ ತಿಂಡಿ ಏನು ಮಾಡೋದು, ಅವರು ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ. ಎಲ್ಲರದು ಇದು ಮಾಡಿ ಎಲ್ಲ ಮಾಡಿಕೊಂಡು ಅವ್ರಿಗೆ ತಕ್ಕಂತೆ ಮಾಡಿಕೊಂಡು ಆಮೇಲೆ ಯೂಟ್ಯೂಬ್ ಮಾಡೋದು ಕಡಿಮೆ ಮಾತಲ್ಲ. ಅದಷ್ಟೆಲ್ಲ ಆದಮೇಲೆ ಒಂದು 4 ವಿಡಿಯೋ ಹಾಕ್ತೀವ ಅಥವಾ ಒಂದು ಸ್ವಲ್ಪ ಸಬ್ಸ್ಕ್ರೈಬರ್, ಅಯ್ಯೋ ನಿನಗೆ ಸಬ್ಸ್ಕ್ರೈಬರ್ ಎಲ್ಲ ಇಷ್ಟೆಲ್ಲ ಆಗಿದಾರಲ್ಲ, ಪೇಮೆಂಟ್ ಬಂತಾ, ಯೂಟ್ಯೂಬಿಂದ ಪೇಮೆಂಟ್ ಬರ್ತಾ ಇದೆಯಾ ಅಂತ ಕೇಳೋ ಜನ ಅಂತೂ ತುಂಬಾ ಎಷ್ಟು ಜನ ಕೇಳ್ತಾರೆ. ಆ್ಯಕ್ಚುಲಿ ಯಾಕೆ ಅಂದರೆ ನಮಗೆ ಮೊದಲು ಗೊತ್ತಿರಲಿಲ್ಲ ಯೂಟ್ಯೂಬಿಗೆ ಬರೋಕ್ಕಿಂತ ಮೊದಲು, ಅಥವಾ ಯೂಟ್ಯೂಬಿಗೆ ಬಂದ ಮೇಲೂ ಕೂಡ ನನಗೊಂದ್ಸರಿ ಕ್ಯಾಮ್ರಾ ಬಂದಾಯ್ತೇನೋ ಅಂದ್ಕೊಂಡೆ. ಅದಕ್ಕೆ ಒಂದ್ಸರಿ ಶಾಕಾಗಿ ನೋಡಿದೆ. ಯೂಟ್ಯೂಬಿಗೆ ಬಂದು ಎಷ್ಟೋ ದಿನ ತನಕ ನಮ್ಗೆ ಯಾವಾಗ ಅದು ಏನು ಅರ್ನಿಂಗ್ ಏನು ಗೊತ್ತಿರಲ್ಲ ನಾವು. ಆದರೆ ಒಂದು ಸರಿ ಆದರೂ ನಮ್ಮಲ್ಲಿ ಏನು ಟ್ಯಾಲೆಂಟ್ ಇದೆ ಅದನ್ನು ತೋರಿಸ್ಬೇಕು. ಯೂಟ್ಯೂಬ್ ಅಂದರೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮು, ಇದು ಎಷ್ಟು ದೊಡ್ಡ ಪ್ಲ್ಯಾಟ್ಫಾರ್ಮು. ಯಾರು ಬೇಕಾದರೂ ಏನು ಬೇಕಾದರೂ ತಮ್ಮಲ್ಲಿರುವ ಟ್ಯಾಲೆಂಟನ್ನು, ಗುಣವನ್ನು ಯೂಟ್ಯೂಬ್ ಅಷ್ಟು ದೊಡ್ಡ ಒಂದು ನಮಗೆ ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ. ಇಷ್ಟು ದೊಡ್ಡ ಒಂದು ಸಮುದ್ರದಂಥ ಇದು ಬೇಕಾದಷ್ಟು ವಿಷಯಗಳಿದೆ ಅಲ್ವ ಇದರಲ್ಲಿ ಕಲ್ತ್ಕೊಳ್ಳಿಕ್ಕೆ. ನಾವು ಕಲಿಯಬಹುದು, ಕಲ್ತ್ಕೊಳ್ಬೋದು, ಕಲಿಸ್ಬೋದು, ಈ ಥರ ತುಂಬಾ ಇದೆ ಅಲ್ವಾ. ಮತ್ತು ಇನ್ನೊಂದಂದರೆ ನಾವು ಯೂಟ್ಯೂಬಲ್ಲಿ ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ನಮ್ಗೆ ಎಷ್ಟು ಜನ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಇಲ್ಲಿ, ಒಳ್ಳೆ ಫ್ರೆಂಡ್ಸು. ಅಂದರೆ ತುಂಬ ನನಗೆ ಇಲ್ಲಿ ತನಕ ಒಳ್ಳೆಯವರೇ ಸಿಕ್ಕಿದ್ದಾರೆ ಭಾಳ. ಅಂದರೆ ನಮಗೆ ನಾವು ಕೆಲವೊಂದು ಸರಿ ಅನಿಸುತ್ತೆ ಈ ಫ್ರೆಂಡ್ಸನ್ನೆಲ್ಲ ತುಂಬ ಜನರನ್ನ ನಾವು ಕಳ್ಕೊಂಡ್ವಾ ಅಂತ ಬೇಜಾರು ಅನಿಸಿದಾಗ ಎಷ್ಟು ಜನರು ನಮ್ಗೆ ಹೊಸಬ್ರು ಸಿಕ್ಕಿದಾರಲ್ವ, ತುಂಬ ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಅದು ಒಂಥರ ಖುಷಿ ಇದೆ. ಯೂಟ್ಯೂಬಿಗೆ ಬಂದು ಏನೋ ಒಂದು ಬೇರೆ ಜಗತ್ತನ್ನೇ ನಾವು ನೋಡ್ತಾ ಇದ್ದೀವಿ ಅಂತ ಅನಿಸುತ್ತೆ ಅಲ್ವಾ. ನಿಮಗೂ ಹೀಗೆ ಅನಿಸ್ತಿರ್ಬೋದು. ಇಲ್ಲಿ ಇಷ್ಟೇ ನಾನು ಹೇಳೋದು, ಇನ್ನೂ ತುಂಬ ಹೇಳಬೇಕು ಅನಿಸುತ್ತೆ, ಆದರೆ ತುಂಬ ಲಾಂಗ್ ವಿಡಿಯೋ ಆಗಿಬಿಡುತ್ತೆ ಅಂತ ನಾನು ಹೇಳಕ್ಕೆ ಹೋಗಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್. ಇಲ್ಲಿಗೆ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೀವು ಫಸ್ಟ್ ಟೈಮ್ ನನ್ನ ಚಾನಲಿಗೆ ಬಂದಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ನನ್ನ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ. ನಿಮಗೂ ಈ ಥರ ಅನುಭವ ಆಗಿದೆಯಾ, ನೀವು ಯೂಟ್ಯೂಬಿಗೆ ಬಂದಮೇಲೆ ಏನೆಲ್ಲ ಫೇಸ್ ಮಾಡಿದ್ದೀರಾ ಅಂತ ನನಗೊಂದು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಮತ್ತು ಹೀಗೆ ಯೂಟ್ಯೂಬ್ ರಿಲೇಟೆಡ್ ವಿಡಿಯೋನ ಏನಾದರೂ ತರ್ತೀನಿ. ಓಕೆ, ಬಾಯ್ ಬಾಯ್, ಅಲ್ಲಿವರೆಗೂ ಥ್ಯಾಂಕ್ ಯು.